ಆರ್ಗನಿಸಮ್ ಪಾಪ್ಯುಲೇಷನ್ ಸ್ಟಡಿ ಮಾಡೋಣ. ಏನು ಆರ್ಗನಿಸಮ್ ಪಾಪ್ಯುಲೇಷನ್? ಹೂ ಕಾಯಿನ್ ದ ಟರ್ಮ್ ಆರ್ಗನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಮೀನ್ಸ್ ಅರ್ನೆಸ್ಟ್ ಹಿಕಲ್ ಕಾಯಿನ್ ದ ಟರ್ಮ್ ಆರ್ಗನಿಸಮ್ ಆ್ಯಂಡ್ ಪಾಪ್ಯುಲೇಷನ್. ಯೂರಿಥರ್ಮಲ್ ವೈಡ್ ರೇಂಜ್ ಆಫ್ ಟೆಂಪ್ರೇಚರ್, ಸ್ಟೆನೋಥರ್ಮಲ್ ನ್ಯಾರೋ ರೇಂಜ್ ಆಫ್ ಟೆಂಪ್ರೇಚರ್. ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ಲ್ಯಾಂಡಲ್ಲಿ ಲೆಸ್ ದೆನ್ 5 ಇರುತ್ತೆ, ಸಿಯಲ್ಲಿ 30 to 35 ಇರುತ್ತೆ, ಹೈಪರ್ಸಲೈನಲ್ಲಿ ಮೋರ್ ದೆನ್ 100 ಇರುತ್ತೆ ಕಾನ್ಸಂಟ್ರೇಷನ್. ರೆಗ್ಯುಲೇಟರ್ಸ್ ಅಂದರೆ ಯಾವುದು? ಆಲ್ ಬರ್ಡ್ಸ್, ಮ್ಯಾಮಲ್ಸ್, ಫ್ಯೂ ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್, ಆಲ್ ಆರ್ ರೆಗ್ಯುಲೇಟರ್ಸ್. ಆಲ್ ಬರ್ಡ್ಸ್, mammals, few vertebrates, invertebrates are regulators. Conformers means 99% of animals and all plants are conformers. 99% animals and all plants are conformers. Regulators, all birds, mammals, few vertebrates, invertebrates are regulators. Conformers, 99% of animals, plants and aliens. So thermoregulation is expensive for small organisms living in the colder region is said by the Allen reason. Higher the surface area, higher the heat loss. Higher the surface area, higher the heat loss. They have shorter ears and limbs. Ears and limbs. Blubber in seals acts as an insulator in colder climates. Blubber. Migrators means in winter season from Siberia and north areas, thousands of migratory birds come to Keoladeo National Park in Rajasthan. In the winter season from Siberia and north areas, thousands of migratory birds come to Keoladeo National Park in Rajasthan. Hibernation ಯಾವುದಾಗುತ್ತೆ? ಬೇರ್ ಆಗುತ್ತೆ. ಹೈಬರ್ನೇಷನ್ ಬೇರ್. ಆಸ್ಟಿವೇಷನ್ ಸ್ನೇಲ್ ಫಿಶ್. ಹೈಬರ್ನೇಷನ್ ಬೇರ್. ಹೈಬರ್ನೇಷನ್ ಅಂದರೆ ವಿಂಟರ್ ಸ್ಲೀಪ್. ಆಸ್ಟಿವೇಷನ್ ಅಂದರೆ ಸಮ್ಮರ್ ಸ್ಲೀಪ್. ಹೈಬರ್ನೇಷನ್ ಬೇರ್, ಆಸ್ಟಿವೇಷನ್ ಸ್ನೇಲ್ ಫಿಶ್. ಹೈಬರ್ನೇಷನ್ ಬೇರ್, ಆಸ್ಟಿವೇಷನ್ ಸ್ನೇಲ್ ಫಿಶ್. ಸಸ್ಪೆನ್ಷನ್ ಜೂ ಪ್ಲಾಂಕ್ಟನ್. ಡಯಾಪೋಸ್ ಆಗುತ್ತೆ. ಜೂ ಪ್ಲಾಂಕ್ಟನ್ ಡಯಾಪೋಸ್ ಆಗುತ್ತೆ. ಹೈಬರ್ನೇಷನ್ಗೆ ಬಿಯರ್ ಎಕ್ಸಾಂಪಲ್. ಆಸ್ಟಿವೇಷನ್ಗೆ ಸ್ನೇಲ್ ಫಿಶ್. ಇನ್ಲ್ಯಾಂಡ್ ಒಳಗೆ ಲೆಸ್ ದೆನ್ 5 ಇರುತ್ತೆ, ಸಿ ಒಳಗೆ 30 to 35. ಹೈಪರ್ಸಲೈನ್ಗಳು ಮೋರ್ ದೆನ್ 100. ರೆಗ್ಯುಲೇಟರ್ಸ್ ಆರ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಫ್ಯೂ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್ ಆಲ್ ಆರ್ ರೆಗ್ಯುಲೇಟರ್ಸ್. ಆಲ್ ಬರ್ಡ್ಸ್, ಮ್ಯಾಮಲ್ಸ್, ಫ್ಯೂ ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್ ರೆಗ್ಯುಲೇಟರ್ಸ್. ಕನ್ಫರ್ಮರ್ಸ್ ಅಂದ್ರೆ 99% ಆಫ್ ಎನಿಮಲ್ಸ್, ಆಲ್ ಪ್ಲಾಂಟ್ಸ್ ಆರ್ ಕನ್ಫರ್ಮರ್ಸ್. ನೆಕ್ಸ್ಟು ನೆಟಾಲಿಟಿ ಇಮಿಗ್ರೇಷನ್ ಮಾತ್ರ ಪಾಪ್ಯುಲೇಷನ್ ಜಾಸ್ತಿ ಆಕೈತಿ. ಮಾರ್ಟಾಲಿಟಿ ಇಮಿಗ್ರೇಷನ್ ಆದರೆ ಪಾಪ್ಯುಲೇಷನ್ ಕಡಿಮೆ ಆಗೋದು. NT+1 = NT+B+I - D+E. ಆರ್ ವ್ಯಾಲ್ಯೂ ಫಾರ್ ನಾರ್ವೆ ರೆಡ್ 0.015. ನಾರ್ವೆ ರೆಡ್ 0.015. ನಾರ್ವೆ ರೆಡ್ 0.015. ಫ್ಲೋರ್ ಬಿಟಲ್ 0.12. ಫ್ಲೋರ್ ಬಿಟಲ್ 0.12. ನಾರ್ವೆ ರೆಡ್ 0.015. ನಾರ್ವೆ ರೆಡ್ 0.015. ಫ್ಲೋರ್ ಬಿಟಲ್ 0.12. ಹ್ಯೂಮನ್ ಪಾಪ್ಯುಲೇಷನ್ ಇನ್ 1981 0.0205. 1981 ಹ್ಯೂಮನ್ ಪಾಪ್ಯುಲೇಷನ್ ಎಷ್ಟೈತೆ ನಾವು 0.0205. 6 ವ್ಯಾಲ್ಯೂಗಳು ಇವೆಲ್ಲ. ಫ್ಲೋರ್ ಬಿಟಲ್ 0.12. ನಾರ್ವೆಡ್ದ 0.015. ಫ್ಲೋರ್ ಬಿಟಲ್ದ 0.12. ಹ್ಯೂಮನ್ ಪಾಪ್ಯುಲೇಷನ್ ಇನ್ 1981 0.0205. 0.015 ನಾರ್ವೆ ರೆಡ್, 0.12 ಫ್ಲೋರ್ ಬಿಟಲ್, 0.0205 ಹ್ಯೂಮನ್ ಪಾಪ್ಯುಲೇಷನ್ 1981. ಎಕ್ಸ್ಪೋನೆನ್ಷಿಯಲ್ ಆರ್ ಜಾಮೆಟ್ರಿಕ್ ಗ್ರೋತ್ ಜೆ ಶೇಪ್ ಇರುತ್ತೆ. ಎಕ್ಸ್ಪೋನೆನ್ಷಿಯಲ್ ಆರ್ ಜಾಮೆಟ್ರಿಕ್ ಗ್ರೋತ್ ಶೇಪ್ ಜೆ ಶೇಪ್. ಎಕ್ಸ್ಪೋನೆನ್ಷಿಯಲ್ ಆರ್ ಜಾಮೆಟ್ರಿಕ್ ಗ್ರೋತ್ ಜೆ ಶೇಪ್. ಎಕ್ಸ್ಪೋನೆನ್ಷಿಯಲ್ ಜಾಮೆಟ್ರಿಕ್ ಗ್ರೋತ್. ವೆನ್ ರಿಸೋರ್ಸ್ ಆರ್ ಅನ್ಲಿಮಿಟೆಡ್ ಇದ್ದಾಗ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಲಿಮಿಟೆಡ್ ಇದ್ದಾಗ ಲಾಗಿಸ್ಟಿಕ್ ಗ್ರೋತ್ ಅಥವಾ ವೆರ್ಲ್ಹಾಸ್ಟ್ ಪಿಯರ್ ಲಾಗಿಸ್ಟಿಕ್ ಗ್ರೋತ್. ಅಲ್ಲಿ ಸಿಗ್ಮಾಯ್ಡ್ ಕರ್ವ್ ಬರುತ್ತೆ. ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ, ಅದಕ್ಕೆ ಸಿಗ್ಮಾಯ್ಡ್ ಕರ್ವ್ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಅಂದರೆ NT = N0 e⁻RT. ಸಿಗ್ಮಾಯ್ಡ್ ಕರ್ವ್ ಅಂದರೆ dN/dt = R × N k - N/k. dN/dt = R × N k - N/k. k = N ಆದಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಅವಾಗ dN/dt ಕಾನ್ಸ್ಟೆಂಟ್ ಆಗುತ್ತೆ. ಕೆ ಕ್ಯಾರಿಂಗ್ ಕೆಪಾಸಿಟಿ. ಮೋರ್ ರಿಯಲಿಸ್ಟಿಕ್ ಗ್ರೋತ್ ಮಾಡಲ್ ಅಂದರೆ ಇದು. ಮೋರ್ ರಿಯಲಿಸ್ಟಿಕ್ ಯಾವುದಂತ ಕೇಳ್ತಾರೆ ಎಕ್ಸ್ಪೋನೆನ್ಷಿಯಲ್ ಲಾಗಿಸ್ಟಿಕ್ ಒಳಗೆ. ಲಾಗಿಸ್ಟಿಕ್ ಮೋರ್ ರಿಯಲಿಸ್ಟಿಕ್. ಈಗ ಅಲ್ಲಿ ಲಾಗ್ ಫೇಸ್ ಆಗುತ್ತೆ, ಲ್ಯಾಗ್ ಫೇಸ್ ಆಗುತ್ತೆ ಸ್ಟಾರ್ಟಿಂಗ್, ಆಮೇಲೆ ಎಕ್ಸಲರೇಷನ್, ಆಮೇಲೆ ಡಿಸಲರೇಷನ್, ಆಮೇಲೆ ಅಸಿಂಪ್ಟೋಟ್ ಬರುತ್ತೆ. ಪ್ರಿಡೇಷನ್ಗೆ ಎಕ್ಸಾಂಪಲ್ ನೀನು ಬರೋ ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಮೆನ್ಷಿಯಲಿಸಮ್, ಕಾಂಪಿಟೇಷನ್, ಮ್ಯೂಚುವಲಿಸಮ್, ಅಮೆನ್ಷಿಯಲಿಸಮ್ ಇಷ್ಟು ಬರೋದು. ಪ್ರಿಡೇಷನ್ ಅಂದರೆ +- ಪ್ಯಾರಾಸೈಟಿಸಮ್ ಅಂದರೆ +-, ಪ್ರಿಡೇಷನ್ ಪ್ಯಾರಾಸೈಟಿಸಮ್ +-, ಕಮೆನ್ಷಿಯಲಿಸಮ್ ಅಂದರೆ +0, ಕಾಂಪಿಟೇಷನ್ ಅಂದರೆ --, ಮ್ಯೂಚುವಲಿಸಮ್ ಅಂದರೆ ++, ಅಮೆನ್ಷಿಯಲಿಸಮ್ ಅಂದರೆ -0. ಅಮೆನ್ಷಿಯಲಿಸಮ್ ಒಂದು ಎಫೆಕ್ಟ್ ಆಗೈತಿ, ಇನ್ನೊಂದು ಏನು ಎಫೆಕ್ಟ್ ಆಗಂಗಿಲ್ಲ. ಕಮೆನ್ಷಿಯಲಿಸಮ್ ಅಂದರೆ ಒಂದು ಬೆನಿಫಿಟ್ ಆಗುತ್ತೆ, ಇನ್ನೊಂದು 0. ಕಾಂಪಿಟೇಷನ್ ಅಂದರೆ ಎರಡೂ ನೆಗೆಟಿವ್. ನೆಕ್ಸ್ಟ್ ಪ್ರಿಡೇಷನ್ ಅಂದರೆ ಏನು? ಮೇಜರ್ ಕಂಡ್ಯೂಟ್ಸ್ ಫಾರ್ ಎನರ್ಜಿ ಟ್ರಾನ್ಸ್ಫರ್ ಅಕ್ರಾಸ್ ಟ್ರಾಪಿಕಲ್ ಲೆವೆಲ್ಸ್. ಪ್ರಿಡೇಷನ್ ಆ್ಯಕ್ಟ್ಸ್ ಆಸ್ ಅ ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಟ್ರಾನ್ಸ್ಫರ್ ಅಕ್ರಾಸ್ ಟ್ರಾಪಿಕ್ ಲೆವೆಲ್ಸ್. ಕೀಪ್ ಪ್ರೆ ಪಾಪ್ಯುಲೇಷನ್ ಅಂಡರ್ ಕಂಟ್ರೋಲ್. ಪ್ರಿಡೇಷನ್ ಕೀಪ್ ಪ್ರೆ ಪಾಪ್ಯುಲೇಷನ್ ಅಂಡರ್ ಕಂಟ್ರೋಲ್. ಈ ಫಾರ್ ಎಕ್ಸಾಂಪಲ್ ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್ ಅನ್ನೋದೈತೆ, ಅದು ಆಸ್ಟ್ರೇಲಿಯಾ ಇನ್ ಅರ್ಲಿ 1920s ಒಳಗೆ
brought under control of cactus feeding predator moth prickly pear cactus in Australia in early 1920s. Brought under control of cactus feeding predator moth. Brought under control of cactus feeding predator moth prickly pear cactus. Australia in early 1920s. prickly pear cactus ಅದು ಪ್ರಿಡೇಷನ್ಗೆ ಎಕ್ಸಾಂಪಲ್. ಅದೇ ಥರ ಪೈಸಾಸ್ಟರ್ ಅನ್ನೋದೊಂದು ಸ್ಟಾರ್ ಫಿಶ್ ಅದು ಅಮೇರಿಕನ್ ಪೆಸಿಫಿಕ್ ಕೋಸ್ಟ್ ಒಳಗೆ ಏನು ಮಾಡಿತ್ತಂದ್ರೆ ಕೀ ಸ್ಟೋನ್ ಸ್ಪೀಷೀಸ್ ಇರ್ತಾವಲ್ಲ 10 ಅದು ಪೈಸಾಸ್ಟರ್ ಕೀ ಸ್ಟೋನ್ ಸ್ಪೀಷೀಸ್ 10 ವರ್ಟಿಬ್ರೇಟ್ಸ್ ಎಕ್ಸ್ಟಿಂಕ್ಷನ್ ಮಾಡಿತ್ತು ಪೈಸಾಸ್ಟರ್ ಸ್ಟಾರ್ ಫಿಶ್ ಅದನ್ನ ಬಂದು ತಂದು ಬಿಡೋಣ ಇಲ್ಲಿ 10 ವರ್ಟಿಬ್ರೇಟ್ ಎಕ್ಸ್ಟೆಂಟ್ ಅದು ಪ್ರಿಡೇಷನ್ಗೆ ಎಕ್ಸಾಂಪಲ್. ಒಂದು ಪ್ಲಸ್ ಇನ್ನೊಂದು ಮೈನಸ್. ಇದು ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ಗೂ ಎಕ್ಸಾಂಪಲ್. ನೆಕ್ಸ್ಟ್ predators are prudents in nature. Predators are prudents in nature. All carnivores, all agricultural pests, biological biological control agents or agricultural pets. To avoid competition, frog ಏನಕ್ಕೋ camouflage ಹಾಕೋ. ಅದೇ ಥರ monarch butterfly distasteful. monarch butterfly are distasteful. frog are camouflaged. calotropis ಒಳಗೆ ಗ್ಲೈಕೋಸೈಡ್ಸ್ ಇರ್ತಾವೆ. calotropis ಒಳಗೆ ಗ್ಲೈಕೋಸೈಡ್ಸ್ ಇರ್ತಾವೆ. ಟು ಅವಾಯ್ಡ್ ಪ್ರಿಡೇಷನ್ನ ಅವಾಯ್ಡ್ ಮಾಡೋಕ್ಕೆ ಫ್ರಾಗ್ ಕ್ಯಾಮಫ್ಲಾಜ್ಡ್ ಆಗಿರ್ತೈತೆ. ಮೊನಾರ್ಕ್ ಬಟರ್ಫ್ಲೈ ಡಿಸ್ಟೇಸ್ಟ್ಫುಲ್. ಕೆಲೋಟ್ರೋಪಿಸ್ ಗ್ಲೈಕೋಸೈಡ್ಸ್ ಇರ್ತಾವೆ ಕೆಲೋಟ್ರೋಪಿಸ್ ಒಳಗೆ. ನಿಕೋಟಿನ್, ಕೆಫಿನ್, ಒಪಿಯಮ್, ಸ್ಟ್ರಿಕ್ನಿನ್ ಇವೆಲ್ಲ ಡಿಫೆನ್ಸ್ ಅಗೇನ್ಸ್ಟ್ ಗ್ರೇಜಿಂಗ್ ಎನಿಮಲ್ಸ್. ನಿಕೋಟಿನ್ ಆಗಿರ್ಬೋದು, ಕೆಫಿನ್ ಆಗಿರ್ಬೋದು, ಒಪಿಯಮ್ ಆಗಿರ್ಬೋದು, ಸ್ಟ್ರಿಕ್ನಿನ್ ಆಗಿರ್ಬೋದು ಇವೆಲ್ಲ ಡಿಫೆನ್ಸ್ ಅಗೇನ್ಸ್ಟ್ ಗ್ರೇಜಿಂಗ್ ಎನಿಮಲ್ಸ್. ಗ್ರೇಜಿಂಗ್ ಎನಿಮಲ್ಸ್ಗೆ ಡಿಫೆನ್ಸ್ ಮಾಡೋಕ್ಕೆ ಎಲ್ಲ ಪ್ಲ್ಯಾಂಟ್ಸ್ ಏನು ಸೀಕ್ರೆಟ್ ಮಾಡ್ತಾವೆ? ನಿಕೋಟಿನ್, ಕೆಫಿನ್, ಒಪಿಯಮ್, ಸ್ಟ್ರಿಕ್ನಿನ್. ನಿಕೋಟಿನ್, ಕೆಫಿನ್, ಒಪಿಯಮ್, ಸ್ಟ್ರಿಕ್ನಿನ್. ನಿಕೋಟಿನ್, ಕೆಫಿನ್, ಒಪಿಯಮ್, ಸ್ಟ್ರಿಕ್ನಿನ್. ನಿಕೋಟಿನ್, ಕೆಫಿನ್, ಒಪಿಯಮ್, ಸ್ಟ್ರಿಕ್ನಿನ್. ಮ್ಯಾಂಗೋ ಕೆನಾಟ್ ಗ್ರೋ ಇನ್ ಕೆನಡಾ, ಜರ್ಮನಿ. ಸ್ನೋ ಲಿಪರ್ಡ್ ನಾಟ್ ಇನ್ ಕೇರಳ ಫಾರೆಸ್ಟ್. ಟ್ಯೂನಾ ಫಿಶ್ ರೇರ್ಲಿ ಕಾಟ್ ಇನ್ ಬಿಯಾಂಡ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸ್ ಇನ್ ಓಷಿಯನ್. ಸ್ಟೀನೋ ಥರ್ಮಲ್ ಎಕ್ಸಾಂಪಲ್ ತಗೋಬೋದು. ಮ್ಯಾಂಗೋ, ಸ್ನೋ ಲಿಪರ್ಡ್, ಟ್ಯೂನಾ ಫಿಶ್. ಕೆರಳ ಅದು ಬಾಡಿ ಟೆಂಪ್ರೇಚರ್ ಬಾಡಿ ಕಂಪೆನ್ಸೇಟ್ ಲೋ ಆಕ್ಸಿಜನ್. ಬಾಡಿ ಏನಾಕೈತಿ ಕಡಿಮೆ ಆಕ್ಸಿಜನ್ನ ಕಂಪೆನ್ಸೇಟ್ ಮಾಡೋಕ್ಕೆ ಬ್ರೀದಿಂಗ್ ರೇಟ್ ಜಾಸ್ತಿ ಮಾಡ್ತೈತಿ. ಮತ್ತು ಅಫಿನಿಟಿ ಆಫ್ ಲೋ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್. ಬಾಡಿ ಕಂಪೆನ್ಸೇಟ್ ಸ್ಮಾಲ್ ಲೆಸ್ ಆಕ್ಸಿಜನ್ ಅವೈಲಬಿಲಿಟಿ ಬೈ ಇನ್ಕ್ರೀಸಿಂಗ್ ಬ್ರೀದಿಂಗ್ ರೇಟ್. ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಡಿಕ್ರೀಸಿಂಗ್ ದ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್. Competition. Interspecific competition is a potent force in organic evolution. Interspecific competition is potent force in organic evolution. Totally unrelated species could also compete for same resources. Same resources. Totally unrelated species could also compete for same resources. In South American lakes, flamingos and fish compete for same food. zooplankton. ಫ್ಲೇಮಿಂಗೋಸ್ ಫಿಶ್ ಎರಡೂ ಸೇಮ್ ಫುಡ್ zooplankton ಕಾಂಪೀಟ್ ಮಾಡ್ತಾವೆ. ಫ್ಲೇಮಿಂಗೋಸ್ ಫಿಶ್ ಅದು ರಿಸೋರ್ಸ್ ನೀಡ್ ನಾಟ್ ಟು ಬಿ ಲಿಮಿಟಿಂಗ್ ಫಾರ್ ಕಾಂಪಿಟೇಷನ್ ಟು ಅಕರ್. ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ ಫಾರ್ ಎಕ್ಸಾಂಪಲ್ ಅಲ್ಲಿ ರಿಸೋರ್ಸಸ್ ಲಿಮಿಟ್ ಇಲ್ಲ ಆದರೂ ಕಾಂಪಿಟೇಷನ್ ಹೋಗುತ್ತೆ. ಅದೇ ಥರ ಅಬಿಂಗ್ಡಾನ್ ಟಾರ್ಟೈಸ್ ಇನ್ ಗ್ಯಾಲಪಗೋಸ್ ಐಸ್ಲ್ಯಾಂಡ್ ಬಿಕಮ್ ಎಕ್ಸ್ಟಿಂಟ್. ಅಬಿಂಗ್ಡಾನ್ ಟಾರ್ಟೈಸ್ ಗ್ಯಾಲಪಗೋಸ್ ಐಸ್ಲ್ಯಾಂಡ್ ಒಳಗೆ ಗೋಡ್ಸ್ ವೇರ್ ಇಂಟ್ರೊಡ್ಯೂಸ್ ಮಾಡಿ ಅದೇ ಡಿಕೇಡ್ ಒಳಗೆ ಅವ ಎಕ್ಸ್ಟಿಂಟ್ ಅದು. ಕೊನೆಯಲ್ಲಿ ಸೆಲಿಗೆಂಟ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ತೊಗೊಳ್ಳೋಣ. ಅಲ್ಲಿ ಲಾರ್ಜರ್ ಬರ್ನಾಕಲ್ ಬಲಾನಸ್ ಡೊಮಿನೇಟ್ಸ್ ಆ್ಯಂಡ್ ಎಕ್ಸ್ಕ್ಲೂಡ್ಸ್ ಸ್ಮಾಲರ್ ಬರ್ನಾಕಲ್ ಬಲಾನಸ್ ಕೆಥಾಮಲಸ್. ಕೊನೆಯಲ್ಲಿ ಸೆಲಿಗೆಂಟ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಅಂತಾರೆ. ರಾಕಿ ಕೋಸ್ಟ್ಸ್ ಆಫ್ ಸ್ಕಾಟ್ಲ್ಯಾಂಡ್ ಅನ್ನೋ ಅದೊಂದು ಪ್ಲೇಸ್ ಒಳಗೆ ರಾಕಿ ಕೋಸ್ಟ್ಸ್ ಆಫ್ ಸ್ಕಾಟ್ಲ್ಯಾಂಡ್ ಅಲ್ಲಿ ಕೊನೆಯಲ್ಲಿ ಸೆಲಿಗೆಂಟ್ ಫೀಲ್ಡ್ ಅನ್ನೋ ಎಕ್ಸ್ಪೆರಿಮೆಂಟ್ ಅನ್ನೋದು ಆಯ್ತು. ಅಲ್ಲಿ ಲಾರ್ಜರ್ ಬರ್ನಾಕಲ್ ಬಲಾನಸ್ ಡಾಮಿನೇಟ್ ಆ್ಯಂಡ್ ಎಕ್ಸ್ಕ್ಲೂಡ್ ಸ್ಮಾಲರ್ ಬರ್ನಾಕಲ್ ಕೆಥಾಮೆಲಸ್. ರಿಸೋರ್ಸ್ ಪಾರ್ಟಿಷನಿಂಗ್ ಅದನ್ನ ಯಾರು ಕೊಟ್ಟಾರು? ಮ್ಯಾಕ್ ಆರ್ಥರ್ ಕೊಟ್ಟಾನ. ರಿಸೋರ್ಸ್ ಪಾರ್ಟಿಷನಿಂಗ್ ಅದ್ರ ಪ್ರಕಾರ ಏನು ರಿಸೋರ್ಸ್ ಪಾರ್ಟಿಷನಿಂಗ್ ಅಂದ್ರೆ 5 ವರ್ಬ್ಲಸ್ ಲಿವಿಂಗ್ ಇನ್ ದ ಸೇಮ್ ಟ್ರೀ ಅವಾಯ್ಡ್ ಕಾಂಪಿಟೇಷನ್ ಆ್ಯಂಡ್ ಕೋ ಎಕ್ಸಿಸ್ಟ್ ಡ್ಯೂ ಟು ಬಿಹೇವಿಯರಲ್ ಡಿಫರೆನ್ಸ್. 5 ವರ್ಬ್ಲಸ್ ಲಿವಿಂಗ್ ಇನ್ ದ ಸೇಮ್ ಟ್ರೀ. 5 ವರ್ಬ್ಲರ್ಸ್ ಒಂದೇ ಟ್ರೀ ಒಳಗಿದ್ದು ಅವು ಕಾಂಪಿಟೇಷನ್ ಅವಾಯ್ಡ್ ಮಾಡ್ತಾವೆ. ಹೆಂಗೆ ಅವಾಯ್ಡ್ ಮಾಡ್ತಾವೆ? ಕೋ ಎಕ್ಸಿಸ್ಟ್ ಬಿಹೇವಿಯರಲ್ ಡಿಫರೆನ್ಸ್ ಇನ್ ಫೋರೇಜಿಂಗ್ ಆ್ಯಕ್ಟಿವಿಟಿಯಿಂದ ಮ್ಯಾಕ್ ಆರ್ಥರ್ ಕೊಟ್ಟಾನ ರಿಸೋರ್ಸ್ ಪಾರ್ಟಿಷನಿಂಗ್. ಅದೇ ಥರ ಪ್ಯಾರಾಸೈಟಿಸಮ್. ಹ್ಯೂಮನ್ ಲಿವರ್ ಫ್ಲೂಕ್ 2 ಇಂಟರ್ಮೀಡಿಯೇಟ್ ಹೋಸ್ಟ್ ಇರ್ತಾವೆ. ಸ್ನೇಲ್ ಫಿಶ್ 2 ಇಂಟರ್ಮೀಡಿಯೇಟ್ ಹೋಸ್ಟ್. ಹ್ಯೂಮನ್ ಲಿವರ್ ಫ್ಲೂಕ್ ಸ್ನೇಲ್ ಫಿಶ್. ectoparasite example copepods on marine fish. Copepods in marine fish lice on human. Copepods on marine fish lice on human. Ticks on dogs. Cuscuta ಇವೆಲ್ಲ ectoparasites. Copepods on marine fish lice on human. Ticks on dogs. Cuscuta ಇವೆಲ್ಲ ectoparasites. endoparasites ಅಂದ್ರೆ ಯಾವ? ಈಗ ಎಂಡೋಪ್ಯಾರಾಸೈಟ್ ಅಂದ್ರೆ ಮಾರ್ಫಾಲಜಿಕಲ್ ಅನಾಲಜಿಕಲ್ ಫೀಚರ್ಸ್ ಆರ್ ಗ್ರೇಟ್ಲಿ ಡಿಫರ್. ಎಂಡೋಪ್ಯಾರಾಸೈಟ್ ಬ್ರೂಡ್ ಪ್ಯಾರಾಸೈಟ್ ಇಸ್ ಕುಕ್ಕು ಮತ್ತು ಕ್ರೌ. ಕುಕ್ಕು ಅಂದ್ರೆ ಕೊಯಲ್ ಕುಕ್ಕು ಅಂದ್ರೆ ಮತ್ತು ಕ್ರೌ ಬ್ರೂಡ್ ಪ್ಯಾರಾಸೈಟಿಸಮ್. ಕಮೆನ್ಷಿಯಲಿಸಮ್ ಅಂದ್ರೆ ಆರ್ಕಿಡ್ ಆ್ಯಸ್ ಎಫಿಫೈಟ್ ಆನ್ ಮ್ಯಾಂಗೋ ಬ್ರಾಂಚ್. ಮ್ಯಾಂಗೋ ಮ್ಯಾಗ ಆರ್ಕಿಡ್ ಬೆಳೀತಿದೆ ಅದು ಕಮೆನ್ಷಿಯಲಿಸಮ್ಗೆ ಎಕ್ಸಾಂಪಲ್. ಅದೇ ಥರ ಬರ್ನ್ಯಾಕಲ್ಸ್ ಗ್ರೋಯಿಂಗ್ ಬರ್ನ್ಯಾಕಲ್ಸ್
ವೇಲ್ ಹಿಂದ್ಗಡೆ ಬೆಳಿತಾವೆ ಬರ್ನ್ಯಾಕಲ್ಸ್. ಅದೇ ಥರ ಕ್ಯಾಟಲ್ ಎಗ್ರೇಟೆ ಗ್ರೇಜಿಂಗ್ ಕ್ಯಾಟಲ್ ಆರ್ಕಿಡ್ ಮ್ಯಾಂಗೋ ಬ್ರ್ಯಾಂಚ್ ಬರ್ನ್ಯಾಕಲ್ ಆನ್ ದ ಬ್ಯಾಕ್ ಆಫ್ ವೇಲ್. ಸಿ ಎನಿಮೋನ ಕ್ಲಾನ್ फिश कमेंशियलिज्म के एग्जाम्पल है. सी एनिमोन हेर्मिट क्रैब म्यूचुअलिज्म के एग्जाम्पल. म्यूचुअलिज्म का सी एनिमोन हेर्मिट क्रैब. सी एनिमोन हेर्मिट क्रैब. अದೇ ಥರ म्यूचुअलिज्म का ರೈಜೋಬಿಯಮ್ ಮತ್ತು ಲೆಗ್ಯೂಮಿನಸ್ ಪ್ಲಾಂಟ್ಸ್ म्यूचुअलिज्म के एग्जाम्पल. ರೈಜೋಬಿಯಮ್ ಲೆಗ್ಯೂಮಿನಸ್ ಪ್ಲಾಂಟ್ಸ್ ಮತ್ತು ಫಿಗ್ ಟ್ರೀ ವ್ಯಾಸ್ಪ್ म्यूचुअलिज्म के एग्जाम्पल. ನೆಕ್ಸ್ಟ್ ಮೆಡಿಟೇರಿಯನ್ ಆರ್ಕಿಡ್ ಅಂದ್ರೆ ಅಲ್ಲಿ ಸೆಕ್ಷುವಲ್ ಡಿಸೀಟ್ ಆಗುತ್ತೆ ಮೆಡಿಟೇರಿಯನ್, ಅದು ಮ್ಯೂಚುವಲಿಸಮ್ಗೆ. ಮತ್ತು ಮ್ಯೂಚುವಲಿಸಮ್ ಈಸ್ ಆಬ್ಲಿಗೇಟ್ರಿ ವೇರಿಯಸ್ ಪ್ರೋಟೋ ಕೋಆಪರೇಷನ್ ಈಸ್ ನಾನ್ ಆಬ್ಲಿಗೇಟ್ರಿ ಇನ್ ವಿಚ್ ಬೋತ್ ಆರ್ ಬೆನಿಫಿಟೆಡ್. ಮ್ಯೂಚುವಲಿಸಮ್ ಅದು ಆಬ್ಲಿಗೇಟ್ರಿ, ಪ್ರೋಟೋ ಕೋಆಪರೇಷನ್ ನಾನ್ ಆಬ್ಲಿಗೇಟ್ರಿ. ಪೊಲಿನೇಷನ್ ಡನ್ ಬೈ ಅ ಸ್ಪೀಷೀಸ್ ಆಫ್ ಬಿ. ಮೇಲ್ ಬಿ ಸುಡೋಕಾಪ್ಯುಲೇಟ್ ರಿಸೆಂಬಲ್ ಫಿಮೇಲ್ ಆಫ್ ಬಿ. ಸೈಜ್ ಕಲರ್ ಮಾರ್ಕಿಂಗ್ ಬೈ ಫ್ಲವರ್ ಈಸ್ ಸೈಜ್ ಕಲರ್ ಮಾರ್ಕಿಂಗ್. ನೆಕ್ಸ್ಟ್ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಅಂದರೆ ವೆನ್ ಫೀಡಿಂಗ್ ರಿಸೋರ್ಸ್ ಆರ್ ಅಬಂಡೆಂಟ್ ಆದಾಗ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಆಗೋದು. ನೆಕ್ಸ್ಟ್ ಫಿಮೇಲ್ ಮಾಸ್ಕಿಟೋ ಈಸ್ ನಾಟ್ ಅ ಪ್ಯಾರಾಸೈಟ್. ಫಿಮೇಲ್ ಮಾಸ್ಕಿಟೋ ಪ್ಯಾರಾಸೈಟ್ ಅಲ್ಲ, ಆಲ್ದೋ ಇಟ್ ನೀಡ್ಸ್ ಅವರ್ ಬ್ಲಡ್ ಫಾರ್ ರೀಪ್ರೊಡಕ್ಷನ್ ಅದರ ರೀಪ್ರೊಡಕ್ಷನ್ಗೆ ಮತ್ತು ಅದ್ರ ಮೇಲಿಗೆ ನಮ್ಮ ಬ್ಲಡ್ ಬೇಕು, ಆದರೆ ಅದು ಪ್ಯಾರಾಸೈಟ್ ಅಲ್ಲ ಫಿಮೇಲ್ ಮಾಸ್ಕಿಟೋ. ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಲಾಸ್ ಆಫ್ ಅನ್ನೆಸೆಸರಿ ಅಡಪ್ಟೇಷನ್ಸ್ ಏನಿರ್ತಾವೆ ಅಂದರೆ ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್, ಪ್ರೆಸೆನ್ಸ್ ಆಫ್ ಅಡೇಸಿವ್ ಆರ್ಗನ್ಸ್ ಆರ್ ಸಕ್ಕರ್ಸ್. ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್, ಪ್ರೆಸೆನ್ಸ್ ಆಫ್ ಅಡೇಸಿವ್ ಆರ್ಗನ್ಸ್ ಆರ್ ಸಕ್ಕರ್ಸ್ ಟು ಕ್ಲೈಂಗ್ ಆನ್ ಹೋಸ್ಟ್. ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಹೈ ರೀಪ್ರೊಡಕ್ಟಿವ್ ಸಿಸ್ಟಮ್. ನಿಚ್ಚೆ ಅಂದರೆ ರೇಂಜ್ ಆಫ್ ಕಂಡೀಷನ್ಸ್ ಇಟ್ ಕ್ಯಾನ್ ಟಾಲರೇಟ್ ದ ರಿಸೋರ್ಸಸ್ ಇಟ್ ಯುಟಿಲೈಸಸ್ ಇಟ್ಸ್ ಫಂಕ್ಷನಲ್ ರೂಲ್ ಇನ್ ಎಕಲಾಜಿಕಲ್ ಸಿಸ್ಟಮ್ಗೆ ನಿಚ್ಚೆ ಅಂತ ಕರೀತಾರೆ. ರೇಂಜ್ ಆಫ್ ಕಂಡೀಷನ್ಸ್ ಇಟ್ ಕ್ಯಾನ್ ಟಾಲರೇಟ್. ನೆಕ್ಸ್ಟ್ ಗಾಸಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಬರುತ್ತೆ ಅಲ್ಲಿ. ಟು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ competing for the same species cannot coexist indefinitely and competitively inferior one will be eliminated. Gauss's exclusive principle ಪ್ರಕಾರ ಕಾಂಪಿಟೇಷನ್ ಎರಡು ಕ್ಲೋಸ್ಲಿ ರಿಲೇಟೆಡ್ ಕೋಎಕ್ಸಿಸ್ಟ್ ಆಗದಿದ್ರೆ ಒಂದು ಇನ್ಫೀರಿಯರ್ ಒನ್ನ ಎಲಿಮಿನೇಟ್ ಆಕೈತಿ ಅಂತ ಹೇಳ್ತಾನೆ ಗಾಸಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. ಮತ್ತು ಕೊನೆಯ ಸೆಲಿಗೆಂಟ್ ಫೀಲ್ಡ್ ಸ್ಕಾಟ್ಲ್ಯಾಂಡ್ ಒಳಗತ್ತೆ. ಮಾರ್ಕ್ ಆಥರ್ ರಿಸೋರ್ಸ್ ಪಾರ್ಟಿಷನಿಂಗ್. ಎಕ್ಸ್ಪ್ಯಾಂಡಿಂಗ್, ಸ್ಟೇಬಲ್, ಡೆಕ್ಲೈನಿಂಗ್ ಅವು ಗ್ರಾಫ್ ಗೊತ್ತಿರಬೇಕು. ಇದ್ರ ರೆಡ್ ಅಲ್ಲಿಗೆ ಗ್ರೋ ಇನ್ ಡೀಪ್ ಸಿ ಕಂಪೇರ್ ಟು ಗ್ರೀನ್ ಕಂಪೇರ್ ಮಾಡಿ ರೆಡ್ ಕೆಳಗಡೆ ಬೆಳಿತಾವೆ. ಇದಕ್ಕೆ ಸನ್ಲೈಟ್ ಬ್ಲೂ ಗ್ರೀನ್ ಲೈಟ್ ಕ್ಯಾನಾಟ್ ರೀಚ್ ಲೈಟ್ ಕ್ಯಾನ್ ರೀಚ್ ಮ್ಯಾಕ್ಸಿಮಮ್ ಡೆಪ್ತ್. ಬ್ಲೂ ಗ್ರೀನ್ ಲೈಟ್ ಕೆಳಗಡೆ ಮ್ಯಾಕ್ಸಿಮಮ್ ಡೆಪ್ತಿಗೆ ಹೋಗುತ್ತೆ. ಬ್ಲೂ ಗ್ರೀನ್ ಲೈಟ್ ಅದನ್ನು ರೆಡ್ ಅಲ್ಲಿಗೆ ಅಬ್ಸರ್ವ್ ಮಾಡ್ತವೆ. ಬ್ಲೂ ಗ್ರೀನ್ ಲೈಟ್ ಇದಕ್ಕೆ ಫೈಕೋ ಎರಿಥ್ರಿನ್ ಇರುತ್ತೆ. ಪ್ರೆಸೆನ್ಸ್ ಆಫ್ ಫೈಕೋ ಎರಿಥ್ರಿನ್ ರೆಡ್ ಅಲ್ಲಿಗೆ ಅದು. ಮತ್ತು ಬರ್ತ್ ರೇಟ್ ಅಂದ್ರೆ ಏನು, ನ್ಯೂ ಆ್ಯಡೆಡ್ ಈಗ ಏನು ಹೊಸವಾಗ್ಯಾವ ಅನ್ಕೋ. ಟೋಟಲ್ 87, ಓಲ್ಡ್ ಎಷ್ಟಿದ್ದು 85. 8/80 ಮಾಡಬೇಕು ಬರ್ತ್ ರೇಟ್ ಸಿಗೋದೈತಿ. ನೀವು 8/80 ಮಾಡ್ಯಾರ. ಪ್ಲೇನ್ಸ್ ಲೈಟ್ ಟೆಂಪ್ರೇಚರ್ ಈಸ್ ದ ಮೋಸ್ಟ್ ರಿಲೆವೆಂಟ್ ಫ್ಯಾಕ್ಟರ್. ಅರ್ಹಾರಿ ಮೋಟಿ ಅಂಡೇಕೋ ಊಟ ಏರ್ ಮಾಂಟ್ರಿಯಲ್ UNCD ಕ್ಯೋಟೋ ವರ್ಲ್ಡ್ ಸಮಿಟ್. ಏರ್ ಅಂದ್ರೆ 1981. ಮಾಂಟ್ರಿಯಲ್ ಅಂದ್ರೆ 1987 16 ಸೆಪ್ಟೆಂಬರ್. ಕೆನಡಾ ಒಳಗೈತೆ ಅದು ಮಾಂಟ್ರಿಯಲ್ 16 ಸೆಪ್ಟೆಂಬರ್. ಮತ್ತು UNCD 1992. ಕ್ಯೋಟೋ ಅಂದ್ರೆ 1997. ವರ್ಲ್ಡ್ ಸಮಿಟ್ 2002. ಚಿಪ್ಕೋ ವಾಟರ್ ಆ್ಯಕ್ಟ್, JFM ಮತ್ತು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1974, 1980, 1986 ಕಂಟಿನ್ಯೂಸ್ ನೆನಪಿಡುವ.